ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೋಲೋ ಕ್ಯಾಂಪಿಂಗ್ ನಾವು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಮಲಗ್ತೀನಿ, ಈಗ ಬೇಗ ಬೇಗ ಕುಕ್ ಮಾಡೋಣ. ಈ ಥರ ಕ್ಯಾಂಪಿಂಗಲ್ಲಿ ದಂಡ್ಯಾಗಿ ನಾನು ನೋಡಿಬಿಟ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಕಟ್ ಆಗೋಯ್ತು, ಸಿಲಿಂಡ್ರ್ ಖಾಲಿ ಆಗೋಯ್ತು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಪರ್ಫೆಕ್ಟ್. ಅಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್. ಫ್ರೆಂಡ್ಸ್, ಐ ಹೋಪ್ ನೀವಂತೂ ಚೆನ್ನಾಗಿದ್ದೀರಾ. ನಾನಂತೂ ಸೂಪರ್ ಆಗಿದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ. ಅದು ಬಂದು ಸೋಲೋ ಕ್ಯಾಂಪಿಂಗು. ಅರೌಂಡ್ 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕೆ ಈಗ ನಾನು ದಾರಿಯಲ್ಲಿದ್ದೀನಿ, ನಮ್ಮ ಕ್ಯಾಂಪಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇನ್ನು ಅರೌಂಡ್ 30 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಸೊ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಸೊ ಇವತ್ತು ಹೋಗ್ಬಿಟ್ಟು ಒಂದು ಆರಾಮಾಗಿ ಸೋಲೋ ಕ್ಯಾಂಪಿಂಗು ರಿಲ್ಯಾಕ್ಸ್ ಮಾಡೋಣ ಅಂತ, ಫುಲ್ ಎಂಜಾಯ್ ಮಾಡೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನಂತೂ ಫುಲ್ ಜಾಲಿ ಎಲ್ಲ ಜಾಲಿನೇ. ಸೊ ಗೈಸ್, ಆ್ಯಕ್ಚುಲಿ ಇವತ್ತು ಒಂದು ಕೆರೆ ಇದೆ. ಸೊ ಆ ಕೆರೆ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಸೋಲೋ ಕ್ಯಾಂಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಹೋಗಬೇಕಾಗಿದೆ, 30 ಕಿಲೋಮೀಟರ್ಸ್ ಹೋಗಬೇಕಾಗಿದೆ. ನಿಮಗೆ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಯಾಕಂದರೆ ಮೇನ್ ರೋಡ್ ಬಂದಿದೆ. ಆ ರೀಸನಿಂದ ವ್ಲಾಗಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಟ್ರಾವೆಲ್ ಕೂಡ ಮಾಡಬೇಕು, ಬೈಕ್ ಕೂಡ ಓಡಿಸ್ಬೇಕು. ಆ ರೀಸನಿಂದ ಓಕೆ, ಫೈನಲಿ ಗೈಸ್, ಈಗ ನಾನು ನಮ್ಮ ಲೊಕೇಶನ್ ಹತ್ರ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀನಿ. ನಿಯರ್ಲಿ 30 to 35 ಕಿಲೋಮೀಟರ್ಸ್ ಗೈಸ್, ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಅಂದ್ಕೊಡಿ. 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ಈಗ ನಾನು ನಮ್ಮ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇವತ್ತಿಗೆ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಗೈಸ್, ಇಲ್ಲೆಲ್ಲ ಕಂಪ್ಲೀಟಾಗಿ ಆಫ್ ರೋಡ್ ಇದೆ ನೋಡ್ಬೋದು, ಮತ್ತು ಇಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಬರುತ್ತೆ ಒಳಗಡೆ. ಸೊ ನೋಡ್ಬೋದು ಫ್ರೆಂಡ್ಸ್, ಫೈನಲಿ ಈಗ ನಾನು ಲೇಕ್ ಹತ್ರ ರೀಚ್ ಆಗಿದ್ದೀನಿ. ಸೊ ಇಲ್ಲೇ ಇವತ್ತು ನಮ್ಮ ಕ್ಯಾಂಪಿಂಗನ್ನು ಮಾಡೋಣ, ಲೊಕೇಶನ್ ಹುಡುಕ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವತ್ತು ನಾನು ಲೇಕ್ ಹತ್ರ ಬಂದಿದ್ದೀನಿ. ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್, ಕ್ಯಾಂಪಿಂಗ್ ಮಾಡೋಕ್ಕೆ ಸೂಪರ್ ಪ್ಲೇಸು. ಸೊ ಸಖತ್ತಾಗಿದೆ ಪ್ಲೇಸ್ ಅಂತೂ. ಇಲ್ಲೇ ಟೆಂಟ್ ಹಾಕ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ, ಸಖತ್ತಾಗಿದೆ. ಸೊ ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿದ್ದೀವಿ ಒಂದು ಕೆರೆ ಹತ್ರ ಕ್ಯಾಂಪಿಂಗ್ ಮಾಡೋಕ್ಕೆ. ಇಲ್ಲಿ ಬಂದುಬಿಟ್ಟು ಕ್ಯಾಂಪಿಂಗ್ ಮಾಡೋಣ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀನಿ ಲೊಕೇಶನ್ ಹತ್ರ. ಸೊ ನಮ್ಮ ಬೈಕಲ್ಲಿ ನಿಲ್ಲಿಸಿದ್ದೀನಿ. ಇಲ್ಲಿ ಬಂದು ಜನ ಎಲ್ಲ ಫಿಶಿಂಗ್ ಮಾಡ್ತಾ ಇರ್ತಾರೆ. ಬಟ್ ನಾನು ಫಿಶಿಂಗ್ ರಾಡ್ ತಂದಿಲ್ಲ, ಬಟ್ ತಂದಿದ್ದಿದ್ರೆ ಚೆನ್ನಾಗಿ ಫಿಶಿಂಗ್ ಮಾಡ್ಬೋದಾಗಿತ್ತು. ಲೇಕ್ ಹತ್ರ ಪೀಸ್ಫುಲಿ ಎಂಜಾಯ್ ಮಾಡೋಣ ಗೈಸ್. ಓಕೆ ಫ್ರೆಂಡ್ಸ್, ಈಗ ನಮ್ಮ ಲೊಕೇಶನ್ ಚೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಹಾಕೋಣ ಅಂತ, ಆ ಕವರ್ ಕಾಣಿಸ್ತದಲ್ಲ ಅಲ್ಲಿ ಹಾಕೋಣ ಅಂತ. ಸೊ ಇಲ್ಲಿ ಕೂಡ ಆಗ್ಬೋದು, ಚೆನ್ನಾಗಿದೆ. ಓಕೆ ಗೈಸ್, ಇಲ್ಲೇ ನಾನು ಲೊಕೇಶನ್ ಚೂಸ್ ಮಾಡಿರೋದು. ಈಗ ನಾವು ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಸೆಟಪ್ ಮಾಡೋಣ ಗೈಸ್. ಸತ್ತೋಗಿರೋದು ಬದುಕಿದೆಯಾ? ಬದುಕಬೇಕು ಇದು. ಇದು ಬದುಕೈತೆ, ಇದು ಬದುಕೈತೆ. ಸೊ ಓಕೆ ಗೈಸ್, ಫುಲ್ ಬಿಸಿಲು ಬೀಳ್ತಾ ಇದೆ. ಸೊ ಎಷ್ಟು ದಿವಸ ಫುಲ್ ನೈಟ್ ಕ್ಯಾಂಪಿಂಗ್ ಮಾಡಿ ಬೇಜಾರಾಗೋಗಿತ್ತು. ಅಟ್ಲೀಸ್ಟ್ ಒಂದು ಸಲ ಆದರೂ ಡೇ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಕೆಲವ್ರು ಬಂದುಬಿಟ್ಟು ಫಿಶಸ್ ಕೂಡ ಹಿಡಿತಾರೆ. ನಮ್ಮ ಹತ್ರ ಫಿಶಿಂಗ್ ರಾಡ್ ಇಲ್ಲ, ಬಲೆನೂ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮು. ಆ್ಯಕ್ಚುಲಿ ನನ್ನ ಹತ್ರ ಫಿಶಿಂಗ್ ರಾಡೇ ಇಲ್ಲ, ಬುಕ್ ಮಾಡಬೇಕು. ನೋಡೋಣ ನೆಕ್ಸ್ಟ್ ಟೈಮು ಬುಕ್ ಮಾಡಿಬಿಟ್ಟು ಯಾವತ್ತಾದರೂ ಸಂಡೇ ಇದ್ದಾಗ ಬಂದುಬಿಟ್ಟು ಫುಲ್ ಫಿಶಿಂಗ್ ಮಾಡಿ ಆರಾಮಾಗಿ ಇಲ್ಲೇ ಲೇಕ್ ಹತ್ರ ಕೂತ್ಕೊಂಡು ಆರಾಮಾಗಿ ಫಿಶಿಂಗ್ ಮಾಡಿಬಿಟ್ಟು ತಿನ್ನೋಣ, ಚೆನ್ನಾಗಿರುತ್ತೆ. ಸೊ ಗಾಳಿ ಅಂತೂ ತಂಪಾದ ಗಾಳಿ ಇದೆ ಇವತ್ತು. ಆದರೆ ಸೊ ಫಸ್ಟ್ ಆಫ್ ಆಲು ಇವತ್ತು ಒಂದು ಡ್ರಿಂಕ್ ಮಾಡಬೇಕಂತ ಇದ್ದೀನಿ.
ಐ ಮೀನ್ ಡ್ರಿಂಕ್ ಅಂದರೆ ಕೂಲ್ ಡ್ರಿಂಕ್ ಮಾಡಬೇಕಂತ ಇದ್ದೀನಿ. ಸೊ ಇವತ್ತು ಹೊಸ ನೈಫನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದೊಂದು ಹೊಸ ನೈಫು ಆನ್ಲೈನಿಂದ ತರಿಸಿದ್ದ, ಜಸ್ಟ್ ಕ್ಯಾಂಪಿಂಗ್ ಪರ್ಪಸ್ಗೋಸ್ಕರ. ವಾವ್, ಫುಲ್ ಶಾರ್ಪ್ ಆಗಿದೆ ಆ್ಯಂಡ್ ಆಲ್ಸೋ ಸೇಫ್ಟಿ ಪರ್ಪಸ್ ಕೂಡ. ಸೊ ಲೈಕ್ ಸಮ್ಮರಲ್ಲಿ ಬೀಳುತ್ತಲ್ಲ ಆ ಥರ ಇದೆ. ಇದರಲ್ಲಿ ಮಸಾಲ ಹಾಕೋಣ. ಈಗ ಸ್ವಲ್ಪ ಎಷ್ಟೇ ಚೆನ್ನಾಗಿ ಮಸಾಲ ಹಾಕ್ಬಿಟ್ಟು ಎಷ್ಟೇ ಚೆನ್ನಾಗಿ ಡಿಶ್ ಮಾಡಿದ್ರು ಅದರಲ್ಲಿ ಉಪ್ಪಿಲ್ಲ ಅಂದರೆ ಮಜಾನೇ ಇಲ್ಲ. ಗೈಸ್, ನಂದು ಏನಂದರೆ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಎ ವೆರಿ ಹ್ಯಾಪಿ ನ್ಯೂ ಇಯರ್. ಸೆಕೆಂಡ್ ಮಂತ್ ನಮ್ಮ ಯೂಟ್ಯೂಬ್ ಚಾನಲ್ಗೆ 10,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಕಾರಣ ಬಂದು ನೀವೇ. ಸೊ ನಿಮ್ಮ ಆಶೀರ್ವಾದದಿಂದ 10,000 ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ದಿದ್ರೆ ಜಾಸ್ತಿ ಕಷ್ಟ ಆಗ್ತಾಯಿತ್ತು, ಬಟ್ ಆದರೂ ನಾನು ಮಾಡಿದ್ದೀನಿ. ಐ ಮೀನ್ ಇನ್ನೊಂದು ನನ್ನ ಚಾನಲ್ ಇದೆ, ಅದರಲ್ಲೂ ನನ್ನ ಹತ್ರ 25,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಚಾನಲ್ ಹೆಸರು ಬಂದು TFK ವ್ಲಾಗ್ಸ್ ಅಂತ. ಅಲ್ಲಿ ಟ್ರಾವೆಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೋಗ್ಬಿಟ್ಟು ಅದು ಕೂಡ ಚೆಕ್ ಮಾಡಿ ಗೈಸ್. ಅಲ್ಲಿ ಇಷ್ಟೇ, ನನ್ನ ವ್ಲಾಗ್ಸ್ ಕೂಡ ನೋಡಿ. ನೀವು ಬರೀ ಕ್ಯಾಂಪಿಂಗ್ ವೀಡಿಯೋಸ್ ನೋಡ್ತೀರಾ, ಅದೇ ನಂಗೆ ಬೇಜಾರಾಗುತ್ತೆ. ಈ ಕ್ಯಾಂಪಿಂಗ್ ಜೊತೆ ವ್ಲಾಗ್ಸ್ ನೋಡಿದ್ರು ಇನ್ನೂ ಚೆನ್ನಾಗಿರುತ್ತೆ, ಅದು ನೋಡಿ. ಈಗ ಆಲ್ಮೋಸ್ಟ್ ನಮ್ಮ ಜ್ಯೂಸ್ ರೆಡಿ ಆಯಿತು. ಸಕ್ಕದಾಗಿದೆ ಅವರು, ಟೆಕ್ಸ್ಚರು ನೋಡ್ಬೋದು. ಫುಲ್ ರಿಫ್ರೆಶಿಂಗ್ ಡ್ರಿಂಕ್. ಇವತ್ತು ಸಂಡೇ ಬೇರೆ, ಸೊ ಬೇಸಿಕಲಿ ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನ್ಯೂ ಇಯರ್ ಪಾರ್ಟಿ ಮಾಡಿದ್ದೀವಿ ನಾವು. ಎಲ್ಲರೂ ಹೋಗ್ಬಿಟ್ಟು ಬ್ರಿಗೇಡ್ ರೋಡು, MG ರೋಡಲ್ಲಿ ಹೋಗ್ತಾರೆ, ಬಟ್ ಆದರೆ ನಮಗೆ ಆ ಥರ ಇಷ್ಟ ಇಲ್ಲ, ಫುಲ್ ಕ್ರೌಡೆಡಲ್ಲಿ. ಬಟ್ ನಾವು ಏನು ಮಾಡಿದ್ರೆ ಅಂದರೆ ಜಂಗಲಲ್ಲಿ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡಿದ್ದೀವಿ. ನಮ್ಮ ಲೈಕ್ ಫುಲ್ ಫಾರೆಸ್ಟಲ್ಲಿ ನಮ್ಮ ಫ್ರೆಂಡ್ದು ಫಾರ್ಮ್ ಹೌಸ್ ಇತ್ತು. ಆ ಫಾರ್ಮ್ ಹೌಸಲ್ಲಿ ಹೋಗ್ಬಿಟ್ಟು ನಾವು ಫುಲ್ ಕ್ಯಾಂಪಿಂಗ್ ಮಾಡಿದ್ದೀವಿ. ಅದನ್ನು ಹೋಗ್ಬಿಟ್ಟು ಕೂಡ ಚೆಕ್ ಮಾಡಿ. ವಾವ್ ಗೈಸ್, ನಮ್ಮದು ಜ್ಯೂಸ್ ಅಂತೂ ಸಖತ್ತಾಗಿ ರೆಡಿಯಾಗಿದೆ. ವಾವ್, ಅಮೇಝಿಂಗ್. ತೋರಿಸ್ತೀನಿ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಡ್ರಿಂಕ್. ಫುಲ್ ರಿಫ್ರೆಶಿಂಗ್ ಆಗಿದೆ ಗುರು. ನೋಡ್ಬೋದು, ಸಾಕದಾಗಿದೆ ಗುರು. ಸೊ ಮಸಾಲೆ, ವಾವ್. ಸೊ ಈ ರಿಫ್ರೆಶಿಂಗ್ ಡ್ರಿಂಕ್, ಅಮೇಝಿಂಗ್ ಡ್ರಿಂಕು. ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ. ಸಕ್ಕತ್ತಾಗಿದೆ, ಫುಲ್ ರಿಲ್ಯಾಕ್ಸಿಂಗ್, ರಿಫ್ರೆಶಿಂಗ್ ಆಗಿದೆ ಡ್ರಿಂಕ್ ಇದು. ಆ್ಯಕ್ಚುಲಿ ಇದರದ್ದು ಜಾಸ್ತಿ ಅವಶ್ಯಕತೆ ಇತ್ತು, ಇದು ಬೇಕಾಗಿದ್ದಿದ್ದೆ ಈಗ, ಬಿಕಾಸ್ ಫುಲ್ ಬಿಸಿಲು ಬಿಡ್ತಾ ಇದೆ. ಹಾಂ, ಮತ್ತು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ರೆ ಅದು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಯಾರ್ಯಾರಿಗೆ ಕ್ಯಾಂಪಿಂಗ್ ಮಾಡೋಕ್ಕೆ ಇಷ್ಟನೋ ಅದು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಇವಾಗ ಏನಾದರೂ ಕುಕ್ ಮಾಡೋಣ. ಸೊ ಲೈಕ್ ಅನ್ನ ಸಾಂಬಾರು ಕುಕ್ ಮಾಡೋಣ ಅಂತ. ಲೈಕ್ ಯಾವಾಗಲೂ ನಾನ್ ವೆಜ್ ಇರುತ್ತೆ, ಜಾಸ್ತಿ ನಾವು ವೆಜ್ ಕೂಡ ಕುಕ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ವೆಜ್ ಅಂದರೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಪನ್ನೀರ್ ತಂದುಬಿಟ್ಟು ವೆಜ್ ಕೂಡ ಮಾಡೋಣ. ಸದ್ಯಕ್ಕೆ ಆ್ಯಕ್ಚುಲಿ ಇವತ್ತು ಕ್ಯಾಂಪಿಂಗಲ್ಲಿ ನನಗೆ ಅನ್ನ ಸಾಂಬಾರು ಮಾಡೋಣ ಅಂತ ಇಷ್ಟ ಆಯಿತು. ಆ ರೀಸನ್ನಿಂದ ಅನ್ನ ಸಾಂಬಾರು ಮಾಡ್ತೀನಿ. ಫಸ್ಟು ಸಾಂಬಾರು ಕುಕ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ಬೇಳೆ ಬೇಯಿಸೋಕ್ಕೆ ಇಟ್ಬಿಟ್ಟಿದ್ದೀನಿ. ಅವಾಗವರೆಗೂ ಇಲ್ಲಿ ಕುಕಿಂಗ್ ಆಗ್ತಾ ಇರಲಿ, ಇಲ್ಲಿ ನಮ್ಮ ಚಾಪಿಂಗ್ ಮಾಡಿಬಿಡೋಣ. ಸೊ ಓಕೆ ಗೈಸ್, ಈಗ ನಮ್ಮ ಚಾಪಿಂಗನ್ನು ಮಾಡೋಣ ಇಲ್ಲಿ. ನೋಡ್ಬೋದು ಫೈನಲಿ ನಮ್ಮ
ಬೇಳೆ ಕುಕ್ ಆಗಿದೆ, ಈಗ ಸಾಂಬಾರು ಮಾಡೋಣ. ಫ್ರೆಂಡ್ಸ್, ಈಗ ದಾಲ್ ಕುಕ್ ಆಯಿತು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡೋಣ ಫಸ್ಟು. ಓಕೆ ಗೈಸ್, ಸಿಲಿಂಡ್ರ್ ಖಾಲಿ ಆಗೋಯ್ತು. ಬಟ್ ಏನಂದರೆ ನಮ್ಮ ಹತ್ರ ಸಿಲಿಂಡ್ರು ಯಾವಾಗಲೂ ಸ್ಟಾಕ್ ಇರುತ್ತೆ, ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ರೆಡಿ ಸ್ಟಾಕ್ ಇಟ್ಟಿರ್ತೀನಿ. ಗ್ಯಾಸೇ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಆ ಥರ ಆಗೋಗ್ತಾ ಇರತ್ತೆ. ಅವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಸಿಲಿಂಡ್ರ್ ಖಾಲಿ ಆಗೋಯ್ತು. ಓಕೆ ಗೈಸ್, ಫೈನಲಿ ಈಗ ಸಿಲಿಂಡರ್ ಚೇಂಜ್ ಮಾಡಿದಾಯ್ತು. ಈಗ ಬೇಗ ಬೇಗ ಕುಕ್ ಮಾಡೋಣ. ವಾವ್ ಗೈಸ್, ಅವಾಗಲಿಂದ ಗಾಳಿ ಇರಲಿಲ್ಲ, ಸೊ ಈಗ ಸ್ಟಾರ್ಟ್ ಆಗೋಯ್ತು ಗಾಳಿ. ಸೊ ಸಾಂಬಾರು ಕುಕ್ ಆಗ್ತಾಯಿದೆ, ಕುಕ್ ಆಗಲಿ, ಆರಾಮಾಗಿ ನಾವಂತೂ ಫುಲ್ ಎಂಜಾಯ್ ಮಾಡೋಣ ಗೈಸ್. ಓಕೆ ಗೈಸ್, ಇಲ್ಲಿ ನಮ್ಮ ಸಾಂಬಾರು ಕುಕ್ ಆಗ್ತಾಯಿದೆ. ಅವಾಗವರೆಗೂ ಸ್ವಲ್ಪ ಹೊತ್ತು ಮಲಗ್ತೀನಿ ಆರಾಮಾಗಿಲ್ಲ. ಸೊ ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಗೈಸ್. ಈಗ ಇಲ್ಲಿಂದನೂ ಗಾಳಿ ಚೆನ್ನಾಗಿ ಬರುತ್ತೆ. ರೈಸನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಸೊ ಇವತ್ತು ನಾವು ಜೀರಾ ರೈಸನ್ನು ರೆಡಿ ಮಾಡೋಣ. ಓಕೆ ಗೈಸ್, ಈಗ ನಮ್ಮ ರೈಸ್ ರೆಡಿ ಆಗುತ್ತೆ. ಅವಾಗವರೆಗೂ ನಾವು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ. ಸಾಂಬಾರು ಸೂಪರಾಗಿ ರೆಡಿ ಆಗ್ತಿದೆ. ಓಕೆ ಗೈಸ್, ನೋಡ್ಬೋದು ನಮ್ಮ ರೈಸ್ ಕುಕ್ ಆಗಿದೆ ಆ್ಯಂಡ್ ಈ ಕಡೆ ನಮ್ಮ ದಾಲ್ ಕೂಡ ರೆಡಿಯಾಗಿದೆ. ಸೊ ಈಗ ಆರಾಮಾಗಿ ಲಂಚ್ ಮಾಡೋಣ. ಫಸ್ಟು ನಮ್ಮ ಹತ್ರ ಆಮ್ಲೆಟ್ ಇದೆ, ಆಮ್ಲೆಟ್ ಹಾಕ್ಕೊಂಡು ಮತ್ತೆ ತಿನ್ನೋಣ. ನೋಡಿ ಗೈಸ್, ಕಟ್ಟಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಅರಿಶಿನದ ಪುಡಿ ಇದೆ, ಅರಿಶಿನದ ಪುಡಿ ಹಾಕಿದ್ದೀನಿ, ನೋಡ್ಬೋದು. ಫುಲ್ ಶಾರ್ಪ್ ಆಗಿದೆ ಗುರು ಇದು ಕತ್ತಿ. ಜುಲೇಬಿ ಏನಿಲ್ಲ, ನಾವು ಮೀನೆಲ್ಲ ಹಿಡಿತಾ ಇರೋದು, ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ನಾಗ. ಹಾಂ ಗೈಸ್, ಕೈ ಕಟ್ಟಾಗೋಯ್ತು, ಬೆರಳು ಕಂಪ್ಲೀಟ್ಲಿ ಒಳಗಡೆ ಹೊಟ್ಟೋಗಿತ್ತು, ಅಷ್ಟು ಶಾರ್ಪ್ ಇತ್ತು ಇವತ್ತಿನ ಆ ನೈಫು. ಸೊ
ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಕ್ಯಾಂಪಿಂಗಲ್ಲಿ ದಂಡ್ಯಾಗಿ ನಾನು ನೋಡಿಬಿಟ್ಬಿಟ್ಟಿದ್ದೀನಿ. ನೋಡ್ಬೋದು ಫೈನಲಿ ಈ ಥರ ಆಗಿದೆ. ನೋಡ್ಬೋದು ಎಷ್ಟು ರಕ್ತ ಹೋಗಿದೆ, ಕಟ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಅರಶಿನದ ಪುಡಿ ಇದೆ, ಹೇಗೋ ಒಂದು ಖರ್ಚಿಪ್ ಕೂಡ ತಂದಿಲ್ಲ ನೋಡಿ ಇವತ್ತು. ಯಾವುದೋ ಬಟ್ಟೆ ಇತ್ತು, ಹಳೆ ಬಟ್ಟೆ, ಅದನ್ನು ನಾನೇ ಅರ್ತ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ಟು ಈಗ ಲಂಚ್ ಮಾಡೋಣ ಗೈಸ್. ಸೊ ಈಗ ಬೇಗ ತಿನ್ನೋಣ ಗೈಸ್. ಹೊಟ್ಟೆ ಅಂತೂ ಹಸಿತಾ ಇದೆ, 4 ಗಂಟೆ ಆಗೋಯ್ತು. ಇದರಿಂದ ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಕೇರ್ಫುಲ್ಲಿಂದ ಕೆಲಸ ಮಾಡಬೇಕಾಗಲ್ಲ, ಇಲ್ಲಾಂದರೆ ನಮಗೆ ಬಾಧೆ. ಆಲ್ರೆಡಿ ಇದೆ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಇನ್ನು ಹಾಕ್ಬಿಟ್ರೆ ಅಷ್ಟೇ. ಮತ್ತೆ ಆಗ್ತಾ ಇಲ್ಲ. ಸೊ ನೋಡ್ಬೋದು ಗೈಸ್, ಓಕೆ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತೆ ಪಾಪ ಅವರು ಮೀನು ಹಿಡಿಯೋಕ್ಕೆ ಹೋಗಿದ್ದಾರೆ. ಟೈಮ್ ಬಂದು 5 ಗಂಟೆ ಆಗಿದೆ. ನೋಡ್ರಲ್ಲ, ನಾನು ಆರಾಮಾಗಿ ಸ್ವಲ್ಪ ಹೊತ್ತು ಮಲಗಿದೆ. ನಮ್ಮ ಜೀರಾ ರೈಸ್ ಸಕ್ಕದಾಗಿ ರೆಡಿಯಾಗಿದೆ ಗೈಸ್. ಜೊತೆಗೆ ನಮ್ಮ ಹತ್ರ ಈಗಿದೆ, ಅಲ್ಲಿ ದಾಲ್ ಇದೆ. ವಾವ್, ಅಮೇಝಿಂಗ್. ಎಗ್ ಆಮ್ಲೆಟ್ ಪರ್ಫೆಕ್ಟಾಗಿ ಬಂದಿದೆ. ಪರ್ಫೆಕ್ಟ್, ಪೀಸ್ಫುಲ್. ಅಷ್ಟು ಇದನ್ನು ಮುಗಿಸ್ತೀನಿ, ನಂತರ ಸಿಗ್ತೀನಿ. ಓಕೆ ಗೈಸ್, ಫೈನಲಿ ಲಂಚ್ ಮಾಡಿದ್ದಾಯಿತು. ಒನ್ ಆಫ್ ದ ಬ್ಯೂಟಿಫುಲ್, ಟೇಸ್ಟಿಯಾಗಿತ್ತು. ಹೊಟ್ಟೆ ತುಂಬ ತಿಂದೆ, ಆರಾಮಾಗಿತ್ತು. ಇವತ್ತಂತೂ ಫುಲ್ ರಿಲ್ಯಾಕ್ಸ್ ಮಾಡಿದೆ, ಎಂಜಾಯ್ ಮಾಡಿದೆ, ಸಕ್ಕತ್ತಾಗಿತ್ತು. ಈ ಬ್ಯೂಟಿಫುಲ್ ನೇಚರಲ್ಲಿ ಬಂದುಬಿಟ್ಟು ಎಂಜಾಯ್ ಮಾಡ್ತಾಯಿದ್ರೆ ಇನ್ನೇನು ಬೇಕು ಹೇಳಿ. ಇಂಥ ಬ್ಯೂಟಿಫುಲ್ ಪ್ಲೇಸಲ್ಲಿ ಕ್ಯಾಂಪಿಂಗ್ ಮಾಡಬೇಕು. ಸೊ ಸೋಲೋ ಎಂಜಾಯ್ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಫುಲ್ ರಿಲ್ಯಾಕ್ಸ್, ಕಂಪ್ಲೀಟಾಗಿ ಸಂಡೇ ರಿಲ್ಯಾಕ್ಸ್ ಮಾಡಿದೆ. ನೋಡ್ಬೋದು, ಇದು ಬಂದು ಅಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ಸೊ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಲಂಚ್ ಮಾಡಿದೆ. ಇದು ನಮ್ಮ ಕ್ಯಾಂಪಿಂಗ್ ಟೆಂಟು, ಸಖತ್ತಾಗಿದೆ ಗೈಸ್. ಸೊ ಓಕೆ ಗೈಸ್, ಫೈನಲಿ ನಾನಂತೂ ಈ ಕ್ಯಾಂಪಿಂಗ್ ವೀಡಿಯೋನ ಫುಲ್ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಮತ್ತು ಶೇರ್ ಮಾಡಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನಿಸು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ಜೊತೆ ಕ್ಯಾಂಪಿಂಗ್ ಬರಬೇಕಂದ್ರೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, TFK ವ್ಲಾಗ್ಸ್ ಅಂತ ನನ್ನ ID. ಜಸ್ಟು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆದರೆ ಕ್ಯಾಂಪಿಂಗ್ ಹೋಗೋಣ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಎಲ್ಲ ಆಗ್ತಾಯಿದೆ. ಆರಾಮಾಗಿ ಪೀಸ್ಫುಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ ಗೈಸ್. One of the beautiful sunset.